ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಇವತ್ತಿನ ದಿನ ನೀವೆಲ್ಲ ಬಹಳ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಇದನ್ನ ಹೇಳ್ತಾ ಮಕ್ಕಳೇ, ನಮ್ಮ ಒಂದು ವಿದ್ಯಾಶಕ್ತಿಯಿಂದ ಒಂದು ವಿನೂತನವಾದಂತಹ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಅದೇನಪ್ಪಾ ಅಂತ ಹೇಳಿದ್ರೆ, ನಾವ್ ನಿಮ್ಗೆ ಒಂದಿಷ್ಟು ಇಂಗ್ಲಿಷ್ ಪದಗಳನ್ನ ಡಿಕ್ಟೇಷನ್ ಮೂಲಕ ನೀಡ್ತೀವಿ. ಅದನ್ನ ತಾವುಗಳು ತಮ್ಮ ಒಂದು ಶೀಟ್ ಆಫ್ ಪೇಪರ್, ಉದಾಹರಣೆಗೆ ಇದು ನಿಮ್ಮ ಪುಸ್ತಕ ಆಗಿದ್ರೆ, ಇಫ್ ದಿಸ್ ಇಸ್ ಯೋರ್ ಬುಕ್, ಈ ತರ ಒಂದು ಖಾಲಿ ಹಾಳೆಯನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ವಿದ್ಯಾಶಕ್ತಿ ಡಿಕ್ಟೇಷನ್ ಅಂತ ಬರೀರಿ. ಡಿಕ್ಟೇಷನ್ ಅಂದ್ರೆ ಗೊತ್ತಾ ನಿಮ್ಗೆ? ಏನು ಡಿಕ್ಟೇಷನ್ ಅಂದ್ರೆ? ಮೌಖಿಕವಾಗಿ ನಾವು ಹೇಳ್ತೀವಿ, ಅದನ್ನ ನೀವು ಬರ್ಕೊಬೇಕಾಗತ್ತೆ. ಹೇಗೆ? 1, 2, 3, 4, 5 ಐದೇ 5 ಪದಗಳನ್ನ ನಾನು ಹೇಳ್ತೀನಿ. ಬಹಳ ಸರಳವಾದಂತಹ ಪದ, ಅದನ್ನ ನೀವು ಬರ್ಕೊಬೇಕಾಗತ್ತೆ. ಓಕೆನಾ? ಸೊ 5 ಪದ ಇಂಗ್ಲಿಷ್ ನಲ್ಲಿ ಇರುತ್ತೆ, 5 ಪದ ಕನ್ನಡದಲ್ಲಿ ಇರುತ್ತೆ. 4, 5 ಒಟ್ಟಾರೆ 10 ಪದ. ಇಂಗ್ಲಿಷ್ ನಲ್ಲಿ 5 ಪದ, ನೀವು ಇಲ್ಲಿ ಇಂಗ್ಲಿಷ್ ಅಂತ ಬರ್ಕೊಬಹುದು, ಇಲ್ಲಿ ಕನ್ನಡ ಕನ್ನಡ ಅಂತ ಬರ್ಕೋಬಹುದು. 5 ಪದಗಳನ್ನ ನೋಟ್ ಮಾಡ್ಕೊಳ್ಳಿ. ಇದಾದ ನಂತರ ಗೌರವಾನ್ವಿತ ಕೋಆರ್ಡಿನೇಟರ್ಸ್ ಗಳು ಯಾರ್ಯಾರಿದ್ದಾರೆ, ನೀವು ದಯವಿಟ್ಟು ಆ ಮಕ್ಕಳು ಬರ್ತಿರುವಂತಹ ಈ ಪೇಜಿನ ಒಂದು 5ರಿಂದ 10 ಮಕ್ಕಳು ಫೋಟೋ ತೆಗೆದ್ರೆ ಸಾಕು. ಮಿಕ್ಕವ್ರು ಬರಿಬಾರ್ದ ಹಾಗೇನಿಲ್ಲ, ಎಲ್ಲಾರು ಬರೀರಿ. ನೀವೇ ಒಂದು ರೋಲ್ ನಂಬರ್ ಇಷ್ಟರಿಂದ ಇಷ್ಟು, ಇವತ್ತಿಗೆ ನೆಕ್ಸ್ಟ್ ವಾರಕ್ಕೆ ನೆಕ್ಸ್ಟ್ ರೋಲ್ ನಂಬರ್, ಆ ರೀತಿ ಮಾಡ್ಕೊಂಡು ಅದ್ರದ್ದೊಂದು ಫೋಟೋವನ್ನ ತೆಗೆದು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿ. ಓಕೆ? ನಮಗೂ ನಿಮ್ಗೂ ಕಮ್ಯುನಿಕೇಟ್ ಆಗಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ದಯವಿಟ್ಟು ಆ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡಿ. ಅರ್ಥ ಆಯ್ತಾ? ನೋಡೋಣ ನಮ್ಮ ಧಾರವಾಡ ಕೇಂದ್ರದ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಬರೀತಾರೆ ಅಂತ. ಹೇಳಿದ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮ್ಗೆ? ಸರಿ, ಕ್ವಿಕ್ ಆಗಿ ಈಗ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪದ ಆಟಮ್. ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪದ ಆಟಮ್. ಮೊದಲನೇ ಪದ ಆಟಮ್. ಈ ತರ ಬರ್ದಿಟ್ಕೊಳ್ಳಿ ನೀವು. 1, 2, 3, 4, 5 ಮೊದಲನೇ ಪದ ಏನಿದೆ ಬರ್ದಿಟ್ಕೊಳ್ಳಿ. ಇದು ಇಂಗ್ಲಿಷ್ ನಲ್ಲಿ ಇರ್ಬೇಕು. ಎರಡನೇ ಪದ ಎನರ್ಜಿ. ಸೆಕೆಂಡ್ ವರ್ಡ್ ಎನರ್ಜಿ. ಎರಡನೇ ಪದ ಎನರ್ಜಿ. ಎನರ್ಜಿ ನೋಟ್ ಮಾಡ್ಕೊಂಡ್ರಾ? ಮೂರನೇ ಪದ ಗ್ರಾವಿಟಿ. ಗ್ರಾವಿಟಿ. ಮೂರನೇ ಪದ ಗ್ರಾವಿಟಿ. 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 ನೋಟ್ ಮಾಡ್ಕೊಂಡ್ರಾ? ನಾಲ್ಕನೇ ಪದ ಸೆಲ್. 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 ಐದನೇ ಪದ ಪ್ಲಾನೆಟ್. ಐದನೇ ಪದ ಪ್ಲಾನೆಟ್. ಇನ್ನೊಮ್ಮೆ ನಾನು ಹೇಳ್ತೀನಿ ನಿಮ್ಗೋಸ್ಕರ. ಮೊದಲನೇ ಪದ ಆಟಮ್, ಎರಡನೇದು ಎನರ್ಜಿ, ಮೂರನೇದು ಗ್ರಾವಿಟಿ, ನಾಲ್ಕನೇದು ಸೆಲ್, ಐದನೇದು ಪ್ಲಾನೆಟ್. ಮೂರನೇದು ಗ್ರಾವಿಟಿ, ನಾಲ್ಕನೇದು ಸೆಲ್, ಐದನೇದು ಪ್ಲಾನೆಟ್. ಓಕೆ? ಡಿಕ್ಟೇಷನ್ ಆಯ್ತಾ? ಈಗ ಅಲ್ಲೇ ಕೆಳಗ್ ಬನ್ನಿ.
ಕೆಳಗ್ ಬಂದು ಇಂಗ್ಲಿಷ್ ಅನ್ನುವಂತಹ ತರಾನೇ ಕನ್ನಡ ಅಂತ ಬರ್ಕೊಳ್ಳಿ. ಕನ್ನಡ. ಕನ್ನಡದ ಮೊದಲನೇ ಪದ ತಾಪ. ಮೊದಲನೇ ಪದ ತಾಪ. ಎರಡನೇ ಪದ ಚುಂಬಕ. ಎರಡನೇ ಪದ ಚುಂಬಕ. ಮೂರನೇ ಪದ ಧ್ವನಿ. ಮೂರನೇ ಪದ ಧ್ವನಿ. ಧ್ವನಿ. ನಾಲ್ಕನೇ ಪದ ಮಹಾಸಾಗರ. ನಾಲ್ಕನೇ ಪದ ಮಹಾಸಾಗರ. ಐದನೇ ಪದ ಪರ್ವತ. ಐದನೇ ಪದ ಪರ್ವತ. ಬರ್ಕೊಂಡ್ರ? ನೋಟ್ ಮಾಡ್ಕೊಂಡ್ರ? ನೋಟ್ ಮಾಡ್ಕೊಂಡಿದ್ರಲ್ಲ ಎಲ್ಲರೂ? ತಾಪ, ಚುಂಬಕ, ಧ್ವನಿ, ಮಹಾಸಾಗರ, ಪರ್ವತ. ನೋಟ್ ಮಾಡ್ಕೊಂಡಿದ ನಂತರ ನೀವೇನ್ ಮಾಡ್ಬೇಕು? ನಿಮ್ಮ ಶಿಕ್ಷಕರಿಗೆ ಅದನ್ನ ತೋರಿಸಿ ಅವರು ತಮ್ಮ ಕ್ಯಾಮ್ರದ ಮೂಲಕ, ಮೊಬೈಲ್ ಅಲ್ಲಿರೋ ಕ್ಯಾಮ್ರದ ಮೂಲಕ ಆ ಚಿತ್ರಪಟಗಳನ್ನ ಸೆರೆ ಹಿಡಿದು ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ರವಾನಿಸ್ಲಿ. ಸಿಂಪಲ್. ಮಾಡ್ತಿರಲ್ಲ ಎಲ್ಲ ಈ ಕೆಲ್ಸನ? ಓಕೆ. ಸೊ ಇದನ್ನ ಹೇಳ್ತಾ ನೇರವಾಗಿ ನಮ್ಮ ಪಾಠದ ಕಡೆಗೆ ಗಮನ ಹರಿಸೋಣ. ಯಾವ ಪಾಠ ನಾವು ಮಾಡ್ತಾ ಇದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ? ಹದಿಹರಿಯಕ್ಕೆ ಪ್ರವೇಶ. ಟೀನೇಜರ್ಸ್ ಅಲ್ವಾ ನೀವೆಲ್ಲ? ಅಡಲಸೆನ್ಸ್ ಅಲ್ಲಿ ಇದ್ದೀರಾ. ಹದಿಹರಿಯಕ್ಕೆ ಪ್ರವೇಶ ಈ ಒಂದು ಪಾಠದಲ್ಲಿ ನಾವಿವತ್ತು ದ್ವಿತೀಯ ಲೈಂಗಿಕ ಲಕ್ಷಣಗಳು, ಸೆಕೆಂಡರಿ ಸೆಕ್ಷುಯಲ್ ಟಾಪಿಕ್ ನ ಮಾಡ್ತಾ ಇದ್ದೀವಿ. ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂದ್ರೆ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ. ಏನೇನ್ ಕಲಿಯಕ್ ಹೊರಟಿವಿ ಇಲ್ಲಿ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೃಷಣ ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿಗಳ ಅಂಗಗಳಾಗಿದೆ ಅನ್ನೋದನ್ನ ನಾವು ಕಲ್ತಿದೀವಿ. ಹೌದಾ? ಈಗ ಅವು ಲಿಂಗಾಣುಗಳನ್ನ ಅಂತ ಹೇಳಿದ್ರೆ ವೀರ್ಯಾಣುಗಳನ್ನ ಮತ್ತು ಅಂಡಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. ದ ರೆಸ್ಪೆಕ್ಟಿವ್ ಗ್ಯಾಮೆಟ್ಸ್. ವೀರ್ಯಾಣು ಅಂದ್ರೆ ಸ್ಪರ್ಮ್ಸ್, ಅಂಡಾಣು ಓವಾ ಇದನ್ನ ಉತ್ಪತ್ತಿ ಮಾಡುತ್ತೆ. ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ, ಸ್ತನಗಳು ಬ್ರೆಸ್ಟ್, ಅದರ ಒಂದು ಗ್ರೋತ್. ಹುಡುಗರಲ್ಲಿ ಮುಖದ ಕೂದಲು ಅಂದರೆ ಮೀಸೆ, ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತೆ. ಈ ಲಕ್ಷಣಗಳು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯವಾಗೋದ್ರಿಂದ ಇದನ್ನ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಹೇಳ್ತೀವಿ. ಪ್ರೈಮರಿ ಫ್ಯಾಕ್ಟರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಸ್ತ್ರೀಯರಲ್ಲಿ ಅಂಡಾಶಯಗಳ ಬಿಡುಗಡೆ ಆಗುತ್ತೆ, ಪುರುಷರಲ್ಲಿ ವೀರ್ಯಾಣುಗಳು. ಆದ್ರೆ ಒಬ್ರಿಗಿಂತ ಇನ್ನೊಬ್ರು ಭಿನ್ನವಾಗಿ ಕಾಣೋದು ಈ ದ್ವಿತೀಯ ಲೈಂಗಿಕ ಲಕ್ಷಣಗಳಿಂದ. ಹುಡುಗರಲ್ಲಿ ಎದೆ ಮೇಲೂ ಕೂಡ ಕೂದಲು ಬೆಳೆಯುತ್ತೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರಲ್ಲೂ ಕೂಡ ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶದಲ್ಲೂ ಕೂಡ ಜನನಾಂಗದ ಮೇಲೂ ಕೂದಲುಗಳು ಬೆಳೆಯುತ್ತೆ. ಈ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳಿಗೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗುತ್ತಾ? ಸೊ ಈ ಪ್ರೌಢಾವಸ್ಥೆಯಲ್ಲಿ ಆಗುವಂತಹ ದೇಹದಲ್ಲಿ ಬದಲಾವಣೆ ನೀವೆಲ್ಲ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ನಲ್ಲಿ ಇರೋ ಹಾಗಿದ್ದೀರಾ? ಇಲ್ಲ. ತೂಕದಲ್ಲಿ, ಅಳತೆಯಲ್ಲಿ, ಹೈಟ್ ನಲ್ಲಿ, ಎಲ್ಲ ಎತ್ತರದಲ್ಲಿ ಬದಲಾವಣೆ ಆಗಿದೆ. ಇದಕ್ಕೆಲ್ಲ ಕಾರಣ ಹಾರ್ಮೋನ್. ಹಾರ್ಮೋನ್ಸ್. ಸೊ ಆದ್ರಿಂದ ಈ ಬದಲಾವಣೆಗಳೆಲ್ಲ ಹಾರ್ಮೋನ್ ನಿಯಂತ್ರಿಸಲ್ಪಡುತ್ತೆ. ಹಾರ್ಮೋನ್ಗಳು ರಾಸಾಯನಿಕ ಪದಾರ್ಥಗಳಾಗಿದೆ. ಇವು ಅಂತಹ ಸ್ರಾವಕ ಗ್ರಂಥಿಗಳು. ಎಂತಹ ಸ್ರಾವಕ ಗ್ರಂಥಿಗಳು? ಅಂತಹ ಸ್ರಾವಕ ಗ್ರಂಥಿಗಳು ಅಥವಾ ಅಂತಹ ಸ್ರಾವಕ ಗ್ರಂಥಿ ವ್ಯೂಹದಿಂದ ಸ್ರವಿಸಲ್ಪಡುತ್ತದೆ. ಸೊ ಈ ಅಂತಹ ಸ್ರಾವಕ ಗ್ರಂಥಿಗಳು ಅಂದ್ರೆ ಯಾವ್ದು? ಇದನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಏನನ್ನ? ಅಂತಹ ಸ್ರಾವಕ
ಗ್ರಂಥಿಗಳನ್ನ. ಬನ್ನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳೋಕೆ ಪ್ರಯತ್ನ ಪಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಗ್ಲ್ಯಾಂಡ್ಸ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ಅಥವಾ ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಸೊ ಜೋರಾಗಿ ಇದನ್ನ ಒಂದ್ಸಲ ನೋಡ್ತೀರಾ, ಓದ್ತೀರಾ, ಓದ್ ಹೇಳ್ತೀರಾ? ಕಾಣಿಸ್ತಾ ಇದ್ಯಾ? ಒಂದ್ಸಲ ಇಂಗ್ಲಿಷ್ ನಲ್ಲಿ ಇದೆ, ನಿಮ್ಗೆಲ್ಲರಿಗೂ ಇಂಗ್ಲಿಷ್ ಓದಕ್ ಬರುತ್ತೆ ಅಂತ ನನಗೆ ಗೊತ್ತು. ಓದಿ ಹೇಳಿ ನೋಡೋಣ. ಗುಡ್. ಎಂಡೋಕ್ರೈನ್ ಸಿಸ್ಟಮ್ ನಲ್ಲಿ ಅಥವಾ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಥೈರಾಯ್ಡ್, ಈ ಭಾಗದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ನೋಡಬಹುದು. ಅದ್ರ ಕೆಳಗಡೆನೆ ಥೈಮಸ್ ಅಂತ ಒಂದಿರುತ್ತೆ. ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಹೈಪೋಥ್ಯಾಲಮಸ್ ಅಂತ ಕರಿತೀವಿ. ಇದು ಅಡ್ರಿನಲ್ ಗ್ಲ್ಯಾಂಡ್. ಇದನ್ನ ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ. ನೆನ್ಪಿದ್ಯಾ? ಪ್ಯಾಂಕ್ರಿಯಾಸ್. ಹೆಣ್ಮಕ್ಳಾದ್ರೆ ಹೆಣ್ಮಕ್ಳಲ್ಲಿ ಏನಿರುತ್ತೆ? ಗರ್ಭಾಶಯ ಇರುತ್ತೆ, ಓವರೀಸ್ ಅನ್ನ ಕಾಣಬಹುದು. ಅದೇ ಗಂಡು ಮಕ್ಕಳಾದ್ರೆ ಟೆಸ್ಟಿಸ್, ವೃಷಣಗಳನ್ನ ಕಾಣಬಹುದು. ಅರ್ಥ ಆಯ್ತಾ? ಸೊ ಇದನ್ನ ನಾವು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೀವಿ. ಹೆಣ್ಮಕ್ಳಾದ್ರೆ ಏನಿರುತ್ತೆ? ಅಂಡಾಶಯಗಳು ಅಥವಾ ಗರ್ಭಾಶಯಗಳಿರುತ್ತೆ. ಗಂಡ್ಮಕ್ಳಲ್ಲಿ ವೃಷಣಗಳು ಇರುತ್ತೆ. ಸೊ ಇದನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಥವಾ ಪಿಟ್ಯುಟರಿ ಅಥವಾ ಅಂತಃಸ್ರಾವಕ ಗ್ರಂಥಿ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಪುರುಷರ ಒಂದು ಹಾರ್ಮೋನ್ ಇರುತ್ತೆ, ಅದ್ರ ಹೆಸರು ಟೆಸ್ಟೋಸ್ಟಿರಾನ್ ಅಂತ. ಏನಂತೀವಿ? ಟೆಸ್ಟೋಸ್ಟಿರಾನ್. ಸೊ ನಿಮ್ಗೆ ಯಾಕೆ ಪ್ರತಿದಿನ ಡಿಕ್ಟೇಷನ್ ಕೊಡ್ತಾ ಇದೀವಿ? ನಿಮ್ಗೆ ಪದಗಳ ಹೇಗೆ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದಿರ್ಲಿ ಅಂತ. ಟೆಸ್ಟೋಸ್ಟಿರಾನ್ ಅನ್ನೋದು ಪುರುಷರ ಹಾರ್ಮೋನ್. ಓಕೆ. ಪ್ರೌಢಾವಸ್ಥೆಯ ಆರಂಭದಲ್ಲಿ ವೃಷಣಗಳಿಂದ ಬಿಡುಗಡೆಯಾಗಲು ಪ್ರಾರಂಭವಾಗುತ್ತೆ ಈ ಒಂದು ಹಾರ್ಮೋನ್. ನೀವ್ ಈಗ ತಾನೇ ಕಲ್ತಿರುವಂತೆ ಹುಡುಗರಲ್ಲಿ ಇದು ಬದಲಾವಣೆಯನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ಮುಖದ ಮೇಲಿನ ಕೂದಲಿನ ಬದಲಾವಣೆ. ಅದೇ ರೀತಿ ಹುಡುಗಿಯರಲ್ಲಿ ಒಮ್ಮೆ ಪ್ರೌಢಾವಸ್ಥೆಯನ್ನ ತಲುಪ್ತಾ ಇದ್ದಂತೆ ಅಂಡಾಶಯಗಳು ಸ್ತನಗಳ ಬೆಳವಣಿಗೆಗೆ ಕಾರಣವಾದಂತಹ ಸ್ತ್ರೀ ಹಾರ್ಮೋನ್ ಅಥವಾ ಈಸ್ಟ್ರೋಜನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಓಕೆ. ಇದು ಹಾಲನ್ನ ಸ್ರವಿಸುವ ಗ್ರಂಥಿಗಳು ಅಥವಾ ಸ್ತನ್ಯ ಗ್ರಂಥಿಗಳ ಸ್ತನಗಳ ಒಳಗೆ ಬೆಳೆಯುತ್ತೆ. ಈ ಹಾರ್ಮೋನ್ಗಳ ಉತ್ಪಾದನೆಯು ಪಿಟ್ಯೂಟರಿ ಎಂಬ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲಾಗುವಂತಹ ಹಾರ್ಮೋನ್ ನ ನಿಯಂತ್ರಣದಲ್ಲಿ ಇರುತ್ತೆ. ಸೊ ಇಲ್ಲಿರುತ್ತಲ್ಲ, ಮೆದುಳಿನ ಕೆಳಗಡೆ ಇರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್, ಇದನ್ನ ಬೆಳವಣಿಗೆಯ ಹಾರ್ಮೋನ್ ಅಂತ ಸಹ ಕರೀತಾರೆ. ಯಾಕಂದ್ರೆ ಅಂತಃಸ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳನ್ನ ಗುರಿ ಅಂಗ ಅಂದ್ರೆ ಟಾರ್ಗೆಟ್ ಸೈಟ್ ಅಂತ ಕರೆಯಲ್ಪಡುವಂತಹ ನಿರ್ದಿಷ್ಟವಾದಂತಹ ದೇಹದ ಭಾಗವನ್ನ ತಲುಪಲು ರಕ್ತ ಪ್ರವಾಹ ಮಾಡ್ತಾ ಹೋಗುತ್ತೆ. ಗುರಿ ಅಂಗಗಳು ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತೆ. ದೇಹದಲ್ಲಿ ಅನೇಕ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳು ಇದೆ. ಓಕೆ. ಸೊ ಇದು ನಾಳರಹಿತವಾದಂತಹ ಗ್ರಂಥಿಗಳು ಆಗಿರುತ್ತೆ. ಯಾವುದು? ಅಂತಃಸ್ರಾವಕ ಗ್ರಂಥಿಗಳು. ಈಗ ವೃಷಣಗಳು ಮತ್ತು ಅಂಡಾಶಯಗಳು ಲೈಂಗಿಕ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಪುರುಷ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಈ ಹಾರ್ಮೋನ್ಗಳು ಕಾರಣ ಅಂತ ನಾವು ಗೊತ್ತಿದೆ. ಇದಲ್ಲದೆ ಲೈಂಗಿಕ ಹಾರ್ಮೋನ್ಗಳು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿರುತ್ತೆ. ಸೊ ದೀಸ್ ಆರ್ ಕಂಟ್ರೋಲ್ಡ್ ಬೈ ಪಿಟ್ಯುಟರಿ ಗ್ಲ್ಯಾಂಡ್. ಪಿಟ್ಯುಟರಿಯು ಅನೇಕ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಅವುಗಳಂತೆ ಒಂದು ಅಂಡಾಶಯಗಳಲ್ಲಿ ಅಂಡಗಳು ಮತ್ತು ವೃಷಣಗಳಲ್ಲಿ ವೀರ್ಯಾಣುಗಳು ರೂಪುಗೊಳ್ಳುವಂತೆ ಮಾಡುತ್ತೆ. ಸೊ ಆದ್ರಿಂದ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಬೆಳೆಯುವಂತಹ ಈ ವಯಸ್ಸಿನಲ್ಲಿ. ಈ ಪಿಟ್ಯುಟರಿ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ಗಳು ಅಡಚಣೆಗೆ ಕ್ಷಮೆ ಇರಲಿ. ಈ ಪಿಟ್ಯುಟರಿ ಗ್ರಂಥಿ ಸ್ರವಿಸುವ ಹಾರ್ಮೋನ್ಗಳು ವೃಷಣಗಳಿಂದ ಟೆಸ್ಟೋಸ್ಟಿರಾನ್ ಮತ್ತು ಅಂಡಾಶಯದಿಂದ ಈಸ್ಟ್ರೋಜನ್ ಅನ್ನ ಸ್ರವಿಸುತ್ತೆ.
ಈ ಪಿಟ್ಯುಟರಿ ಗ್ರಂಥಿ ವೃಷಣಗಳಿಂದ ಟೆಸ್ಟೋಸ್ಟಿರೋನ್ ಯಾರಲ್ಲಿ? ಪುರುಷರಲ್ಲಿ. ಅಂಡಾಶಯದಿಂದ ಈಸ್ಟ್ರೋಜನ್ ಅಂದ್ರೆ ಯಾರಲ್ಲಿ? ಮಹಿಳೆಯರಲ್ಲಿ ಅಥವಾ ಸ್ತ್ರೀಯರಲ್ಲಿ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ರಕ್ತ ಪ್ರವಾಹಕ್ಕೆ ಬಿಡುಗಡೆಗೊಂಡ ಇದು ದೇಹದಲ್ಲಿ ಗುರಿ ಅಂಗಗಳನ್ನ ತಲುಪುತ್ತೆ. ಗುರಿ ಅಂಗಗಳು ಅಂತ ಹೇಳಿದ್ರೆ ಟಾರ್ಗೆಟ್ ಸೈಟ್. ಇಂತಹ ಟಾರ್ಗೆಟ್ ಸೈಟ್ ಅನ್ನ ಇದು ತಲುಪುತ್ತೆ. ಓಕೆ. ಪ್ರೌಢಾವಸ್ಥೆಯ ಪ್ರಾರಂಭದಲ್ಲಿ ದೇಹದಲ್ಲಿನ ಬದಲಾವಣೆಗಳನ್ನ ಇದು ಪ್ರಚೋದಿಸುತ್ತೆ. ಆದ್ರಿಂದ ತಾರುಣ್ಯಾವಸ್ಥೆಯ ಪ್ರಾರಂಭವು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ ಅನ್ನೋದನ್ನ ನಾವು ಹೇಳ್ಬಹುದು. ಸೊ ಅರ್ಥ ಆಯ್ತಾ ಇಷ್ಟು? ಆದ್ರಿಂದ ಒಬ್ಬ ವ್ಯಕ್ತಿ ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್ ನಡೆಸಲು ಸಮರ್ಥನಾಗುವ ಸಂತಾನೋತ್ಪತ್ತಿಯ ಅವಧಿಯು ಪ್ರಾರಂಭವಾಗುವುದು ಪ್ರೌಢಾವಸ್ಥೆಯಲ್ಲಿ ಅಂತ ಇದು ಸೂಚಿಸುತ್ತೆ. ಆದ್ರೆ ಸಂತಾನೋತ್ಪತ್ತಿ ಜೀವನ ಒಮ್ಮೆ ಪ್ರಾರಂಭವಾದ್ರೆ ನಿರಂತರವಾಗಿ ಮುಂದುವರಿಯುತ್ತದೆಯೋ ಅಥವಾ ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತದೆಯೋ ಅನ್ನುವಂಥ ಕುತೂಹಲ ನಿಮ್ಮಲ್ಲಿರಬಹುದು. ಇದನ್ನ ತಿಳ್ಕೊಳಕ್ಕೆ ನಾವು ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತವನ್ನ ತಿಳ್ಕೊಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತ. ತಮ್ಮ ವೃಷಣಗಳು ಮತ್ತು ಅಂಡಾಶಯಗಳು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡಲು ಪ್ರಾರಂಭಿಸಿದಾಗ ಹದಿಹರಿಯದವರು ಸಂತಾನೋತ್ಪತ್ತಿಗೆ ಸಮರ್ಥರಾಗ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈಗ ಈ ಲಿಂಗಾಣುಗಳ ಪಕ್ವತೆ ಮತ್ತು ಉತ್ಪಾದನೆಯ ಸಾಮರ್ಥ್ಯವು ಹೆಣ್ಣಿಗಿಂತ ಗಂಡಿನಲ್ಲಿ ಹೆಚ್ಚು ಕಾಲ ಇರುತ್ತೆ. ಆದ್ರಿಂದ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿಯ ಹಂತ ಅಂದ್ರೆ ತಾರುಣ್ಯಾವಸ್ಥೆ 10ರಿಂದ ಈಗ ಸ್ತ್ರೀಯರಲ್ಲಿ 10ರಿಂದ 12 ವರ್ಷಗಳ ಕಾಲ ಆ ಒಂದು ಏಜಿಗೆ ಶುರುವಾದಾಗ ಸಾಮಾನ್ಯವಾಗಿ ಅದು 45ರಿಂದ 50 ವರ್ಷಗಳವರೆಗೆ ಇರುತ್ತೆ. ಓಕೆ. ಪ್ರೌಢಾವಸ್ಥೆಯ ಆರಂಭದೊಂದಿಗೆ ಅಂಡಾಣುಗಳು ಪಕ್ವಗೊಳ್ಳಲು ಪ್ರಾರಂಭಿಸಿದೆ. 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1ರಿಂದ ಸುಮಾರು 28ರಿಂದ 30 ದಿನಗಳಿಗೊಮ್ಮೆ ಈ ಪಕ್ವಗೊಂಡಂತಹ ಅಂಡ ಏನಿರುತ್ತಲ್ಲ ಅದು ಇಳಿಜಾರಿ ಹೋಗುತ್ತೆ. ಈ ಅವಧಿಯಲ್ಲಿ ಗರ್ಭಾಶಯದ ಭಿತ್ತಿ ವಾಲ್ಸ್ ಆಫ್ ದ ಯೂಟ್ರಸ್ ಅಂಡವನ್ನ ಸ್ವೀಕರಿಸಲು ಸಾಧ್ಯವಾಗುತ್ತೆ, ಮಂದವಾಗಿ ಹೋಗುತ್ತೆ. ಮತ್ತು ಒಂದು ವೇಳೆ ಅದು ನಿಷೇಚನೆಗೊಂಡದಿದ್ದರೆ, ಇಫ್ ದಟ್ ಡಸ್ ನಾಟ್ ಗೆಟ್ ಫರ್ಟಿಲೈಸ್, ಅದು ಅಭಿವರ್ಧನೆ ಪ್ರಾರಂಭವಾಗುತ್ತೆ. ಇದು ಗರ್ಭಾವಸ್ಥೆಗೆ ಕಾರಣವಾಗುತ್ತೆ. ನಿಷೇಚನ ಸಂಭವಿಸದಿದ್ದರೆ ಬಿಡುಗಡೆಯಾದಂತಹ ಅಂಡವು ಗರ್ಭಾಶಯದ ಮುಂದಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತೆ. ಇದನ್ನೇ ನಾವು ಸ್ತ್ರೀಯರಲ್ಲಿ ಋತುಸ್ರಾವ ಅಥವಾ ಮೆನ್ಸಸ್ ಅಂತ ಕರಿತೀವಿ. ತಿಂಗಳ ಮುಟ್ಟು. ಅರ್ಥ ಆಯ್ತಾ? ಸುಮಾರು 28ರಿಂದ 30 ದಿನಗಳಲ್ಲಿ ಒಮ್ಮೆ ಈ ಋತುಸ್ರಾವ ಅಥವಾ ತಿಂಗಳ ಮುಟ್ಟು ಅಥವಾ ಪೀರಿಯಡ್ಸ್ ಅಂತ ಏನ್ ಕರಿತೀವಿ ಆಗತ್ತೆ. ಮೊದಲ ಋತುಚಕ್ರವು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭವಾಗುತ್ತೆ. ಇದನ್ನ ನಾವು ಋತುಮತಿಯಾಗುವುದು ಅಥವಾ ಇಂಗ್ಲಿಷ್ ನಲ್ಲಿ ಇದನ್ನ ಮೆನಾರ್ಚ್ ಅಂತ ಕರಿತೀವಿ. ಮೊದಲನೇ ಸತಿ ದೊಡ್ಡವರಾದಾಗ 45ರಿಂದ 50 ಇದು 10ರಿಂದ 12 ವರ್ಷಕ್ಕೆ ಸ್ಟಾರ್ಟ್ ಆಗಬಹುದು. 45ರಿಂದ 50 ವರ್ಷ ವಯಸ್ಸಿನಲ್ಲಿ ಋತುಚಕ್ರ ನಿಲ್ಲುತ್ತೆ. ಇದನ್ನ ನಾವು ಋತುಬಂಧ ಅಂತ ಕರಿತೀವಿ. ಶುರುವಾದಾಗ ಋತುಮತಿ ಆಗೋದು, ನಿಂತಾಗ ಋತುಬಂಧ. ಋತುಬಂಧ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ಮೆನೋಪಾಸ್ ಅಂತ ಕರಿತೀವಿ.
10 ರಿಂದ 12 ವರ್ಷಕ್ಕೆ ಒಂದು ಹೆಣ್ಣು ಋತುಮತಿ ಆಗ್ತಾಳೆ ಅಥವಾ ಮೆನಾರ್ಚನ್ ತಲುಪ್ತಾಳೆ. 40 ರಿಂದ 50 ವರ್ಷಕ್ಕೆ ಅದೇ ಹೆಣ್ಣು ಋತುಬಂಧ ಅಥವಾ ಮೆನೋಪಾಸ್ಗೆ ಒಳಗಾಗ್ತಾಳೆ. ಸೊ ಸಾಮಾನ್ಯವಾಗಿ ಈ ಋತುಚಕ್ರದ ಸೈಕಲ್ ಇರೋದು 28 ರಿಂದ 30 ದಿನದ ಒಳಗೆ. ಸೊ ಋತುಚಕ್ರವು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ. ಈ ಚಕ್ರವು ಅಂಡದ ಪಕ್ವಗೊಳ್ಳುವಿಕೆ, ಅದರ ಬಿಡುಗಡೆ, ಗರ್ಭಾಶಯದ ಭಿತ್ತಿಯ ಮಂದವಾಗುವಿಕೆ ಮತ್ತು ಗರ್ಭಧಾರಣೆಯಾಗದೇ ಇದ್ದಲ್ಲಿ ಈ ಭಿತ್ತಿಯ ಕಳಚಿ ಬೀಳುವಿಕೆಯನ್ನು ಒಳಗೊಂಡಿರುತ್ತೆ. ಅಂಡವು ನಿಷೇಚನಗೊಂಡಿದ್ದರೆ ಅದು ವಿಭಜನೆಗೊಳ್ಳಲು ಪ್ರಾರಂಭಿಸುತ್ತೆ. ಮತ್ತೆ ಅಧ್ಯಾಯ 6 ಕ್ಲಾಸ್ ನಲ್ಲಿ ತಿಳಿದಂಗೆ ಝೈಗಾಟ್ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಕಲ್ಲಿತಂತೆ ಮುಂದಿನ ಬೆಳವಣಿಗೆ ಗರ್ಭಾಶಯದಲ್ಲಿ ನಾಟಿಕೊಳ್ತಾ ಹೋಗುತ್ತೆ. ಈಗ ಎಷ್ಟೊಂದ್ ಸಲ ಏನಾಗುತ್ತೆ, ಒಂದ್ ಮನೇಲಿ ಒಂದು ಹೆಣ್ಮಗು ಹುಟ್ಟಿದೆ ಅಂದ ತಕ್ಷಣ ಎಲ್ಲರೂ ತಾಯಿಗ್ ಬೈತಾರೆ, ಅಯ್ಯೋ ನೀನು ಒಂದ್ ಹೆಣ್ಣನ್ ಹೆತ್ತಿದ್ಯಾ, ಒಂದ್ ಗಂಡನ್ ಹೆರಕ್ ಆಗಲ್ವಾ ಅಂತ, ಅಲ್ವಾ? ಈಗ ಒಂದು ಹೆಣ್ಣು ಮಗು ಹೆರುವಂತಹ ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಗ್ ಗೊತ್ತಾಗುತ್ತೆ? ಅದ್ರ ಹಿಂದೆ ಇರುವಂತಹ ವಿಜ್ಞಾನ ಏನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿದೆ ಅರ್ಥ ಆಯ್ತಲ್ಲ, ಎಂಡೋಕ್ರೈನ್ ಸಿಸ್ಟಮ್, ಅಂತಃಸ್ರಾವಕ ಗ್ರಂಥಿಗಳು ಯಾವ ರೀತಿ ತಮ್ಮ ಕಾರ್ಯವೈಖರಿಯನ್ನ ನಡೆಸುತ್ತೆ ಅಂತ. ಮತ್ತೆ ನಮ್ಮ ಮೆದುಳಿನ ಕೆಳಗಡೆ ಇರುವಂತಹ ಹೈಪೋಸ್ಪೈಸ್ ಮತ್ತೆ ಪಿಚುಟರಿ ಗ್ಲ್ಯಾಂಡ್ ಅಂತೂ ತುಂಬಾ ಮುಖ್ಯ. ಇದು ಬೆಳವಣಿಗೆಯ ಹಾರ್ಮೋನ್ ಅಂತ ಕರೀತಾರೆ, ಅಲ್ವಾ? ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಮಹಿಳೆಯರಲ್ಲಿ ಈಸ್ಟ್ರೋಜನ್ ಅನ್ನ ಉತ್ಪತ್ತಿ ಮಾಡುತ್ತೆ ಈ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್. ಈಗ ಅದೇ ತರ ಹುಟ್ಟುತ್ತಾ ಇರುವಂತಹ ಮಗು ಹೆಣ್ಮಗುನ ಗಂಡು ಮಗುನ ಹೇಗ್ ಗೊತ್ತಾಗತ್ತೆ? ಇಲ್ಲಿ ಕೆಂಪಿರೋದು ಹೆಣ್ಣು, ನೀಲಿರೋದು ಗಂಡು. ಬೇಬಿ ಗರ್ಲ್ ಆರ್ ಬೇಬಿ ಬಾಯ್. ಹೇಗೆ ಇದನ್ನ ಗೊತ್ತಾಗುತ್ತೆ? ಯಾರು ಗೊತ್ತು ಮಾಡ್ಕೊಂತಾರೆ ಇದನ್ನ? ನೋಡಿ, ನಿಷೇಚನೆಗೊಂಡ ಫರ್ಟಿಲೈಸ್ ಆಗಿರುವಂತಹ ಅಂಡ ಅಥವಾ ಯುಗ್ಮಜ ಅಂದ್ರೆ ಮರ್ತೋಯ್ತಾ? ವೆರಿ ಗುಡ್, ಝೈಗಾಟ್. ಸೊ ಈ ನಿಷೇಚನಗೊಂಡಿರುವಂತಹ ಅಂಡ ಅಥವಾ ಯುಗ್ಮಜದ ಒಳಗೆ ಮಗುವಿನ ಲಿಂಗವನ್ನ ನಿರ್ಧರಿಸುವಂತಹ ಮಾಹಿತಿ ಇರುತ್ತೆ. ನಿಷೇಚನೆಗೊಂಡ ಅಂಡದೊಳಗೆ ವರ್ಣತಂತುಗಳು ಅಂತ ಇರುತ್ತೆ. ವರ್ಣತಂತುಗಳನ್ನ ಇಂಗ್ಲಿಷ್ ನಲ್ಲಿ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅದು ದಾರದ ರೀತಿಯಾದಂತಹ ರಚನೆ ಈ ರೀತಿಯಾಗಿ ಇರುತ್ತೆ. ಈ ರೀತಿ ಸುರುಳಿಯನ್ನ ಸುತ್ತಕೊಂಡಿರುತ್ತೆ. ಈ ತರ ದಾರದಂತಹ ರಚನೆಗೆ ನಾವು ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ ಅಂತ ಕರಿತೀವಿ. ಪ್ರತಿ ಜೀವಕೋಶದ ಕೇಂದ್ರದಲ್ಲಿ ಇದನ್ನ ಒಂದು ಜೀವಕೋಶ ಅಂತ ನಾವ್ ಅಂದ್ಕೊಳೋದಾದ್ರೆ, ಜೀವಕೋಶದ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಪಾಯಿಂಟ್ ಅಲ್ಲಿ ಈ ಒಂದು ವರ್ಣತಂತುಗಳು ಇದ್ದೇ ಇರುತ್ತೆ. ಒಟ್ಟಾರೆ ನಮ್ಮ ಜೀವಕೋಶದ ಕೇಂದ್ರದಲ್ಲಿ 23 ಜೊತೆಯಷ್ಟು ವರ್ಣತಂತುಗಳನ್ನ ನಾವು ಕಾಣಬಹುದು. 23 ಅಲ್ಲ, 23 ಜೊತೆ ವರ್ಣತಂತುಗಳನ್ನ ಕಾಣಬಹುದು. ಇವುಗಳಲ್ಲಿ 2 ವರ್ಣತಂತುಗಳು ಎಕ್ಸ್ ಮತ್ತು ವೈ ಅನ್ನುವಂತಹ ಹೆಸರಿನ ಲಿಂಗ ವರ್ಣತಂತುಗಳಾಗಿರುತ್ತೆ. ಸೊ ನಾನು ಹೇಳ್ದೆ 23 ವರ್ಣತಂತುಗಳಿರುತ್ತೆ ಅಂತ. ವಿಲ್ ಬಿ ಹ್ಯಾವಿಂಗ್ 23 ಕ್ರೋಮೋಸೋಮ್ಸ್. ಈ ಒಂದು 23 ವರ್ಣತಂತುಗಳಲ್ಲಿ 2 ಮಾತ್ರ, ಓಕೆ, 1 and 1, 2 ಮಾತ್ರ ಲಿಂಗ ವರ್ಣತಂತು ಆಗಿರುತ್ತೆ. ಓಕೆ, ಎಕ್ಸ್ ಮತ್ತೆ ವೈ ಈ ರೀತಿಯಾಗಿ ಲಿಂಗ ವರ್ಣತಂತುಗಳಾಗಿರುತ್ತೆ. ಈಗ ಹೆಣ್ಣಿನಲ್ಲಿ 2 ವರ್ಣತಂತುಗಳಿದ್ರೆ, ಈ ಎಕ್ಸ್ ಅನ್ನೋದು 2 ವರ್ಣತಂತುಗಳಿದ್ರೆ ಆಗ ಅದು ಹೆಣ್ಮಗು ಹುಟ್ಟುತ್ತೆ ಅನ್ನೋಂಥ ಅರ್ಥ. ಓಕೆ, ಎಕ್ಸ್ ವೈ ಅನ್ನೋಂತಹದ್ದು ವರ್ಣತಂತು ಇದ್ರೆ ಆಗ ಗಂಡು ಮಗು ಹುಟ್ಟುತ್ತೆ ಅಂತ ಅರ್ಥ. ಓಕೆ, ಇದ್ ನಾವೇ ಹಾಕೊಳ್ಲಿಕ್ಕೆ ಆಗಲ್ಲ. ಆ ಭಗವಂತನ ಕೃಪೆ ಅನ್ನೋದು ಬೇಕು, ಆಯ್ತಾ? ಎಕ್ಸ್ ವೈ ಎರಡೂ ಕಡೆನೂ ನೀವು ಎಕ್ಸ್ ನ ಕಾಮನ್ ಆಗಿ ಕಾಣಬಹುದು. ಒಂದ್ ಎಕ್ಸ್ಟ್ರಾ ಎಕ್ಸ್ ಇದ್ರೆ ಹೆಣ್ಮಗು, ವೈ ಇದ್ರೆ ಗಂಡು ಮಗು. ಈಗ ಲಿಂಗಾಣುಗಳು, ಅಂಡ ಮತ್ತು ವೀರ್ಯಾಣುಗಳ ವರ್ಣತಂತುಗಳು ಒಂದು ಗುಂಪನ್ನ ಮಾತ್ರ ಹೊಂದಿರುತ್ತೆ.
ನಿಶೇಚನೆಗೊಂಡಿರದ ಅಂಡಗಳು ಯಾವಾಗ್ಲೂ ಒಂದು ಎಕ್ಸ್ ವರ್ಣತಂತನ ಮಾತ್ರ ಹೊಂದಿರುತ್ತೆ ಇಫ್ ಇಟ್ ಇಸ್ ಅನ್ಫರ್ಟಿಲೈಸ್ಡ್. ಆದರೆ ವೀರ್ಯಾಣುಗಳಲ್ಲಿ ಎರಡು ವಿಧಿಗಳಿರುತ್ತೆ. ಒಂದು ವಿಧ ಎಕ್ಸ್ ವರ್ಣತಂತು ಮತ್ತು ಇನ್ನೊಂದು ವಿಧ ವೈ ವರ್ಣತಂತುಗಳನ್ನ ಹೊಂದಿರುತ್ತೆ. ಸೊ ಇದ್ರ ಮೂಲಕ ನಾವು ಹುಟ್ಟುವಂತಹ ಮಗು ಗಂಡು ಅಥವಾ ಹೆಣ್ಣು ಅನ್ನೋದನ್ನ ಕಂಡುಹಿಡಿಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈಗ ಎಷ್ಟೊಂದ್ ಕಡೆ ತಾಯಿಯು ತನ್ನ ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣವಾಗಿರ್ತಾಳೆ ಅನ್ನುವಂಥ ನಂಬಿಕೆ ಸಂಪೂರ್ಣವಾಗಿ ತಪ್ಪು. ಸೊ ತಂದೆಯ ಲಿಂಗವರ್ಣ ತಂತುಗಳು ಹುಟ್ಟಲಿರುವಂತಹ ಮಗುವಿನ ಲಿಂಗವನ್ನ ನಿರ್ಧರಿಸುತ್ತೆ. ಸೊ ಐದರ್ ಇಟ್ ಶುಡ್ ಬಿ ಅ ಗರ್ಲ್ ಬೇಬಿ ಆರ್ ಬಾಯ್ ಬೇಬಿ ಅಂತ ತಂದೆಯ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಸ್ ಅನ್ನೋದು ನಿರ್ಧಾರ ಮಾಡ್ಕೊಂತ ಹೋಗುತ್ತೆ. ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಕ್ಯಾನ್ ವಿ ಮೂವ್ ಅಹೆಡ್? ಕಾಣಿಸ್ತಾ ಇದೆಯಲ್ಲ, ಎಕ್ಸ್ ಮತ್ತೆ ಎಕ್ಸ್ ಇದ್ರೆ ಹೆಣ್ಮಗು, ಎಕ್ಸ್ ಮತ್ತೆ ವೈ ಇದ್ರೆ ಗಂಡ್ ಮಗು, ಮತ್ತೆ ಎರಡರಲ್ಲೂ ಕೂಡ ಎಕ್ಸ್ ಅನ್ನೋದು ಕಾಮನ್ ಆಗಿ ಇರ್ಬೇಕಾಗತ್ತೆ. ಈಗ ಲೈಂಗಿಕ ಹಾರ್ಮೋನ್ಗಳಲ್ಲದೆ ಬೇರೆ ಯಾವ್ಯಾವ ಹಾರ್ಮೋನ್ಗಳಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಬಹುದು, ಎಕ್ಸ್ ಎಕ್ಸ್ ಇದ್ದಾಗ ಡಾಟರ್ಸ್, ಎಕ್ಸ್ ವೈ ಇದ್ದಾಗ ಸನ್, ಈ ರೀತಿಯಾಗಿ ನೀವು ಕಾಣ್ಲಿಕ್ಕೆ ಸಾಧ್ಯ. ಈಗ ವೃಷಣಗಳು ಮತ್ತು ಅಂಡಾಶಯಗಳು ತಮ್ಮ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತೆ ಪಿಟ್ಯೂಟರಿ ಗ್ರಂಥಿ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಸಹ ಸ್ರವಿಸಲ್ಪಡುವಂತಹ ಹಾರ್ಮೋನ್ಗಳನ್ನ ಪ್ರಚೋದನೆ ಮಾಡುತ್ತೆ. ಓಕೆ, ಪಿಟ್ಯೂಟರಿ ಗ್ರಂಥಿಯ ಅಂತಃಸ್ರಾವಕ ಗ್ರಂಥಿ ಅಂತ ಈಗ ನಾವು ಆಲ್ರೆಡಿ ಕಲ್ತಿದೀವಿ. ಇಟ್ ಇಸ್ ಅನ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿರುವಂತಹ ಒಂದು ಅಂಗ. ಉದಾಹರಣೆಗೆ ಇದು ಮಿದುಳಿಗೆ ಅಂಟಿಕೊಂಡೇ ಇರುತ್ತೆ. ಪಿಟ್ಯೂಟರಿ ಹೊರತಾಗಿ ವೃಷಣಗಳು ಮತ್ತು ಅಂಡಾಶಯಗಳು ಥೈರಾಯ್ಡ್, ಮೆದೋಜೀರಕ ಗ್ರಂಥಿ, ಮೆದೋಜೀರಕ ಗ್ರಂಥಿ ಅಂದ್ರೆ ವೆರಿ ಗುಡ್, ಪ್ಯಾಂಕ್ರಿಯಾಸ್ ಮತ್ತು ಅಡ್ರಿನಲ್ ನಂತಹ ಅಂತಃಸ್ರಾವಕ ಗ್ರಂಥಿಗಳು ದೇಹದಲ್ಲಿ ಇರುತ್ತೆ. ಓಕೆ, ಕ್ಲಿಯರ್ ವಿತ್ ದಿಸ್? ಈಗ ನೆಕ್ಸ್ಟ್ ನಾವು ಥೈರಾಯ್ಡ್ ಬಗ್ಗೆ ತಿಳ್ಕೊಂತ ಹೋಗ್ಬೇಕು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಟಲು ಹತ್ರ ಉಬ್ಬಿರುವಂತಹದ್ದು ಇದ್ದಾಗ ಅಥವಾ ಅದನ್ನ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ರೋಗ ಗಾಯ್ಟರ್ ನಿಂದ ಬಳಲ್ತಾ ಇರಬಹುದು. ಅಂತ ಸಂದರ್ಭದಲ್ಲಿ ಥೈರಾಕ್ಸಿನ್ ಅಂತ ಹಾರ್ಮೋನ್ ಅನ್ನ ನಾವು ಕಾಕನ ಒಂದು ಇದಕ್ಕೆ ನೀಡ್ತಾ ಹೋಗಬಹುದು. ಹೆಸರು ಬರಿತೀನಿ ಇಲ್ಲಿ, ಥೈರಾಕ್ಸಿನ್. ಓಕೆ, ಮುಂದಿನ ವಿಷಯನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆದಾಗ ಮಾತಾಡೋಣ. ಇನ್ನೇನು ಪಾಠದ ಅಂತ್ಯದಲ್ಲಿ ಬಂದಿದ್ದೀವಿ. ಬೇಗ ಈ ಪಾಠವನ್ನ ಮುಗಿಸಿ ಹೊಸ ಪಾಠದ ಕಡೆಗೆ ಗಮನ ಕೊಡೋಣ. ಸೊ ನಾವ್ ಎಲ್ಲಿವರೆಗೂ ನಿಲ್ಸಿದ್ವಿ? ಮಾನವನ ದೇಹದಲ್ಲಿರುವಂತಹ ಅಂತಃಸ್ರಾವಕ ಗ್ರಂಥಿವರೆಗೂ ನಾವು ನಿಲ್ಸಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.